ಭಾರತೀಯ ಜನತಾ ಪಕ್ಷ ಏನೇ ಕೆಲಸ ಮಾಡೋದು ಪರ್ಮನೆಂಟ್ ಮಾಡ್ತೀವಿ ನಾವು. ಅಧಿಕಾರಕ್ಕೋಸ್ಕರ ಟೆಂಪ್ರರಿ ಆಗಿ ಗ್ಯಾರಂಟಿ ಕೊಡೋದು ಅಂಡ್ ಐ ಡೋಂಟ್ ಬಿಲೀವ್ ಇನ್ ದಟ್. ನಮಗೆ ನಾವು ಏನೇ ಕೆಲಸ ಮಾಡಿದ್ರು ಪರ್ಮನೆಂಟ್ ಆಗಿ ಮಾಡ್ಬೇಕು. ಈಗ ಎಕ್ಸಾಂಪಲ್ ಏನಂತಂದ್ರೆ, ಈಗ ನಮ್ಮ ಭಾಗದಲ್ಲಿ ಮುಂಚೆ ನೀರು ಇರ್ತಿರ್ಲಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಪಾಪ ನಮ್ಮ ಹೆಣ್ಮಕ್ಳು ಕೂಡ ಹೊತ್ಕೊಂಡು 4-5 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಪ್ರಧಾನ ಮಂತ್ರಿಗಳು ಜಲ್ ಜೀವನ್ ಮಿಷನ್ ಮುಖಾಂತರ ವರದಾ ನದಿಯಿಂದ ಏತ್ ನೀರಾವರಿಯನ್ನು ಮಾಡಿ ರೈತರಿಗೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಡವರ ಪರವಾಗಿ ಹಿಂದೆ 3-4 ವರ್ಷದ ಹಿಂದೆ ಫ್ಲಡ್ ಸಿಚುವೇಶನ್ ಬಂದಿದೆ. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಯಡಿಯೂರಪ್ಪ ಸಾಹೇಬ್ ಯಾರ್ದು ಮನೆ ಪೂರ್ಣ ಕುಸಿದು ಬಿದ್ದಿದೆ, ಅವ್ರಿಗೆ 5 ಲಕ್ಷ ಘೋಷಣೆಯನ್ನು ಮಾಡಿದ್ರು. ಯಾರು ಮಾಡಿರಲಿಲ್ಲ. ನಮ್ಮಲ್ಲಿ ಈಗ 15,000 5 ಲಕ್ಷ ಮನೆಗಳು ಕಟ್ಟಿಸಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡಿದ್ವಿ. ಹೆಣ್ಮಕ್ಳು ನಾರಿ ಶಕ್ತಿಯ ಪರವಾಗಿ ಇವತ್ತು ನಾನು ಆಗ್ಲೇ ಹೇಳದಂತೆ 5,000 ಹೆಣ್ಮಕ್ಳು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಶಾಹಿ ಟೆಕ್ಸ್ಪೋರ್ಟ್ ಇವೆರಡು ಸಂಸ್ಥೆಯಿಂದನೇ ಇನ್ನು ಕೇವಲ 1-2 ವರ್ಷದಲ್ಲಿ 10,000 ಹೆಣ್ಮಕ್ಳು, ನಮ್ಮ ಶಿಗ್ಗಾಂವ್ ಸೋನೂರ್ ಹೆಣ್ಮಕ್ಳಿಗೆ ಉದ್ಯೋಗ ಸಿಗುತ್ತೆ. ಬ್ರಿಲಿಯಂಟ್. ಇದು ಒಂದು ಇಂಡಸ್ಟ್ರಿ ಹಬ್ ಮಾಡಬೇಕು ಅಂತ ನಂದು ಶಿಗ್ಗಾಂವ್. ಯಾಕಂದ್ರೆ ಅಡ್ವಾಂಟೇಜ್ ಇಸ್ NH4, ಕ್ಲೋಸ್ ಪ್ರಾಕ್ಸಿಮಿಟಿ ಟು ಹುಬ್ಳಿ ಏರ್ಪೋರ್ಟ್ ಇಸ್ ಹಾರ್ಡ್ಲಿ 1 hour, ಪ್ಲಸ್ 300 kilometers by road to Bangalore, 4.5 hours train. ಸೊ ದ ರೋಡ್ಸ್ ಆರ್ ಆಲ್ಸೋ ವೆರಿ ಬ್ಯೂಟಿಫುಲ್. ಅಲ್ಲ, ಸಖತ್ತಾಗಿದೆ. ನಿಜ ಹೇಳ್ಬೇಕು ಅಂದ್ರೆ ನಾವು ಗೂಗಲ್ ಅಲ್ಲಿ 7 hours ತೋರಿಸ್ತೀವಿ. ಇಲ್ಲ, ರೋಡ್ ತುಂಬಾ ಚೆನ್ನಾಗಿದೆ, ನೀವು ಬೇಗ ಬರ್ಬೋದು ಅಂತ ನೀವು ಹೇಳಿದಾಗ್ಲೂ ನಾನು ನಂಬಿರ್ಲಿಲ್ಲ. ಬಟ್ ಆಕ್ಚುಲಿ ವೆನ್ ವಿ ಕೇಮ್ 4 hours ಅಷ್ಟೇ ಶಿಗ್ಗಾಂವ್ ಅಲ್ಲಿ. ನಾನು ಅಟ್ಲೀಸ್ಟ್ ಒಂದಷ್ಟು ಇವಾಗ ನೋಡಿರೋದ್ರಲ್ಲಿ ಬರೀ ಕಾಂಕ್ರೀಟ್ ರೋಡ್ಗಳೇ. ಆಮೇಲೆ ರೋಡ್ಸ್ ಎಲ್ಲ ಒಂದು ಪಾಟ್ ಹೋಲ್, ಇವಾಗ ಇಷ್ಟು ಬೆಂಗಳೂರಲ್ಲಿ ಪಾಟ್ ಹೋಲ್ ಅಂತ ಮಾತಾಡ್ತೀವಿ, ಒಂದು ಗುಂಡಿ ಎಲ್ಲೂ ಕಾಣಿಲ್ಲ. ನೀವು ಯಾವುದೇ ಓಣಿಗೆ ಹೋದ್ರು CC ರಸ್ತೆ ಆಗಿ ಒಂದು ರೋಡ್ ಬಿಟ್ಟಿಲ್ಲ ತಂದೆ. ಯಾರು ನೀರು ಕೊಡ್ತಾರೆ ಮತ್ತೆ ಇರಕ್ಕೆ ಜಾಗ ಕೊಡ್ತಾರೆ. ಆಮೇಲೆ ಉದ್ಯೋಗ, ಇದು ಯಾರಿಂದನೂ ಕಿತ್ಕೊಂಡು ಹೋಗಕ್ಕಾಗಲ್ಲ, ಕಸ್ಕೊಂಡು ಹೋಗಕ್ಕಾಗಲ್ಲ. ಗೌರ್ಮೆಂಟ್ ಬರಲಿ ಬರದೇ ಇರಲಿ, ಯಾರೇ ನಾವೇನೇ ಕೆಲಸ ಮಾಡಿದ್ರು ಪರ್ಮನೆಂಟ್ ಆಗಿ ಮಾಡ್ತೀವಿ.